ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಾಕ್ಷಾಯಿಣಿ. ಪ್ರತಿಯೊಬ್ಬರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಮನೆ ಅಂದ್ರೇ ಹೆಣ್ಮಕ್ಳು ಅಂದ್ರೇ ಮನೆ ಅಲ್ವಾ? ಸೊ ನಾನಿವತ್ತು ಡೈಲಿ ಲಾಗ್ ಮಾಡಿ ನಿಮಗೆಲ್ಲ ಅಪ್ಲೋಡ್ ಮಾಡಿ ನನ್ನ ಜೀವನ ಹೇಗಿರುತ್ತೆ, ನನ್ನ ದಿನನಿತ್ಯ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ನನ್ನ ಮಿಲಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತಿರೋ ನಂಬಿಕೆ ನನಗೆ ಇರೋದ್ರಿಂದನೇ ನಾನು ಇವತ್ತಿನ ಮಿನಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ತಡ ಮಾಡೋದು ಬೇಡ. ಸೊ ಗೊತ್ತಲ್ವ, ಹೆಣ್ಮಕ್ಳು ಅಂದ್ರೆ ಆಲ್ಮೋಸ್ಟ್ ಮನೆ ಕೆಲಸನ ಪ್ರೀತಿಯಿಂದ ತುಂಬ ಶ್ರದ್ಧೆಯಿಂದ ನಾನು ಮಾಡ್ತೀನಿ. ನನಗೆ ಮನೆ ಕೆಲಸ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ತುಂಬ ಪ್ರೀತಿಯಿಂದ ಮನೆ ಕೆಲಸ ಮಾಡ್ತೀನಿ. ಸೊ ನೈಟ್ ಕ್ಲೀನ್ ಮಾಡಿರಲಿಲ್ಲ, ಸೊ ಬೆಳಗ್ಗೆನೇ ಕ್ಲೀನಾಗಿ ಸ್ಟವ್ ಕ್ಲೀನ್ ಮಾಡಿಕೊಂಡು ಹಾಗೆ ಟಿಫನ್ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇವತ್ತು ತುಂಬ ಈಸಿ ಟಿಫನ್ ಮಾಡ್ತಿದ್ದೀನಿ. ನೀವು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು ಏನು ಟಿಫನ್ ಮಾಡ್ತೀನಿ ಅಂತ. ಸೊ ನಮ್ಮ ಮನೇಲಿ ಒಬ್ರಿಗೆ ಒಂದಿಷ್ಟ ಆದರೆ ಇನ್ನೊಬ್ರಿಗೆ ಇನ್ನೊಂದಿಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು 2-3 ಟಿಫನ್ ಅಂತೂ ಯಾವಾಗಲೂ ಕಂಪಲ್ಸರಿ ಮಾಡ್ತಾ ಇರ್ತೀನಿ. ಸೊ ಇವಾಗ ಚಿತ್ರಾನ್ನ ಹಾಗೆ ಪುಳಿಯೋಗರೆನ ರೆಡಿ ಮಾಡಿದೆ. ಸೊ ನನ್ನ ಮಗಳು ಚಿತ್ರಾನ್ನ, ನನ್ನ ಮಗನಿಗೆ ಪುಳಿಯೋಗರೆ. ಸೊ ಹಾಗೆ 2 ಥರ ಮಾಡಿದೆ. ಸೊ ಮಾಡಿಬಿಟ್ಟು ಬೇಗ ಬಾಕ್ಸ್ಗೆ ಹಾಕಿ ಮಕ್ಕಳನ್ನ ರೆಡಿ ಮಾಡಿಕೊಂಡು ಬಾಕ್ಸ್ಗೆ ಚಿತ್ರಾನ್ನ ವಿತ್ ಪುಳಿಯೋಗರೆ ಹಾಕಿಬಿಟ್ಟು ನಾನು ಇವತ್ತಿನ ಬ್ರೇಕ್ಫಾಸ್ಟ್ನ ಚೆನ್ನಾಗಿ ಮುಗಿಸ್ದೆ. ಸೊ ನನ್ನ ಮಗಳು ಇವತ್ತು ಡ್ಯಾನ್ಸ್ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಅವಳನ್ನ ರೆಡಿ ಮಾಡಿಕೊಂಡು ವೇಟ್ ಮಾಡೋ ಅಷ್ಟೊತ್ತಿಗೆ 2-3 ನಿಮಿಷದಲ್ಲೇ ವ್ಯಾನ್ ಬಂದುಬಿಡ್ತು. ಸೊ ಸ್ಕೂಲ್ ಬಸ್ಗೆ ಹತ್ತಿಸ್ದೆ. ಸೊ ಏನಿಲ್ಲ, ಸಿಂಪಲ್ ಫಂಕ್ಷನ್. ಸೊ ಹಾಗಾಗಿ ಸಿಂಪಲ್ಲಾಗೆ ರೆಡಿ ಮಾಡಿದ್ದೀನಿ. ಸೊ ಕಳಿಸ್ಬಿಟ್ಟು, ಗೊತ್ತಲ್ವ, ಮಕ್ಕಳನ್ನ ಕಳಿಸ್ಬಿಟ್ಟು ಬರೀ ಕೈಯಲ್ಲಿ ಮನೆಗೆ ಹೋಗೋಕ್ಕಾಗಲ್ಲ. ಸೊ ಬಂದಮೇಲೆ ಏನಾದರೂ ಕೇಳ್ತಾರೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಅಲ್ಲೇ ನಮ್ಮದು ಅಂಗಡಿ ಇದೆ. ಸೊ ಹಾಗಾಗಿ ಅಂಗಡಿಯಲ್ಲಿ ಸ್ವಲ್ಪ ಚಾಕ್ಲೇಟ್ ಎಲ್ಲ ಎತ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ನೋಡಿ ಎಲ್ಲ ಥರ ಟ್ರೀ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ 2 ಸೈಡ್ ಇತ್ತು, ಬಟ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಮನೆ ಕಟ್ಟಬೇಕಾದ್ರೆ ಇದು ಲೈನ್ನೆಲ್ಲ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದಾರೆ. ಈಗ ಕೆಲವೊಂದು ಮಾತ್ರ ಉಳ್ಕೊಂಡಿದೆ. ಸೊ ಹಾಗಾಗಿ ಕಮ್ಮಿ ಇದೆ. ಬಂದೆ ಮನೆಗೆ ಬಂದರೆ ಗೊತ್ತಲ್ವ, ರಾಶಿ ಕೆಲಸ ಇರುತ್ತೆ. ಸೊ ಅದೆಲ್ಲ ಟಿಫನ್ ಮಾಡಿರೋದೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಸೊ ಹಾಗಾಗಿ ನಾನು ಇವಾಗ ಕ್ಯಾಮ್ರಾ ಆನ್ ಮಾಡಿಕೊಂಡು ನಿಮ್ಮ ಜೊತೆ ಲಾಗ್ ಹಂಚ್ಕೋಬೇಕಂದ್ರೆ ಎಲ್ಲವನ್ನು ಮಾಡಬೇಕಲ್ವ, ಶೂಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಸೆಟ್ ಮಾಡಿಕೊಂಡೆ. ಸೊ ನೋಡಿ, ಇದು ಗೋಲ್ಡನ್ ಫಿಶ್. ನಿಮಗೆ ಆಲ್ರೆಡಿ ಹಿಂದೆ ನಾನು ಗೋಲ್ಡನ್ ಫಿಶ್ ಬಗ್ಗೆ, ವಾಲ್ಪೇಪರ್ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೋಡಿ. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಏನೇನು ಟಿಪ್ಸ್ ಬೇಕು ಕೊಡಿ ನನಗೆ. ಸೊ ನನ್ನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ನಾನು ನಿಮ್ಮ ದಾಕ್ಷಾಯಿಣಿ. ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಲೈವಲ್ಲಿ ಸಪೋರ್ಟ್ ಮಾಡ್ತೀರಾ. ನನ್ನ ಪೋಸ್ಟ್ಗಳಿಗೆ, ನನ್ನ ಶಾರ್ಟ್ಸ್ ವಿಡಿಯೋಗಳಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ಈ ಮಿನಿ ಲಾಗ್ಗೂ ಸಹ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ, ಪ್ರೀತಿ, ವಿಶ್ವಾಸ ನನಗಿದೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಈ ದಿನ ತುಂಬ ಒಳ್ಳೆ ದಿನ ಆಗಿರಲಿ. ಎಲ್ಲರಿಗೂ ಒಳ್ಳೆ ದಿನ. ನಿಮ್ಗೆ ಏನೇನೆಲ್ಲ ಆಸೆಗಳು, ಕನಸುಗಳಿದ್ದಾವೆ ಎಲ್ಲ ನೆರವೇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವಿಡಿಯೋನ ಪ್ರತಿಯೊಂದೂ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ನನ್ನ ಪ್ರತಿ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿದ್ರೆ ಮಾತ್ರ ನನ್ನ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಾನು ನಿಮಗೆಲ್ಲರಿಗೂ 2 ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬದುಕಿಗೆ ಬಹುಮಾನ ಈ ನಗು ಇರಲಿ, ಬದುಕಿರುವವರೆಗೂ ನಿರಂತರ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ನೀವಿದ್ದೀರಾ. ನಿಮ್ಮ ಜೊತೆ ನನ್ನ ದಿನನಿತ್ಯದ ವಿಡಿಯೋಗಳನ್ನ ಹಂಚ್ಕೊಳ್ಳೋಕ್ಕೆ ನಾನು ಬಹಳ ಉತ್ಸುಕಳಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾಪಿ ಡೇ. ಥ್ಯಾಂಕ್ ಯು.